ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಥ್ಯಾಂಕ್ ಅವರ್ ಚೇರ್ಮನ್ ಅಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಅರುಣ್ ಸರ್ಗೆ. ಯಾಕೆ ಅಂತ ಹೇಳಿದ್ರೆ ಬ್ಯಾಂಗ್ಳೂರಲ್ಲಿ ಒಂದೇ ಒಂದು ರೋಲರ್ ಕೋಸ್ಟರ್ ಇತ್ತು, ಅದು ತುಂಬ ಯಾವಾಗ ನೋಡಿದ್ರು ಓವರ್ ಕ್ರೌಡೆಡ್. ಸೊ ಹಾಗಾಗಿ ನಾವು ರಿಕ್ವೆಸ್ಟ್ ಮಾಡಿದಾಗ ಅವ್ರಿಗೆ ಬ್ಯಾಂಗ್ಳೂರ್ಗೆ ಇನ್ನೊಂದು ಪಾರ್ಕ್, ಯಾಕೆಂದರೆ ನಮ್ಮದು 5 ಪಾರ್ಕ್ ಇದ್ರೂ ಕೂಡ ಬ್ಯಾಂಗ್ಳೂರ್ಗೆ ಇನ್ನೊಂದು ರೋಲರ್ ಕೋಸ್ಟರ್ ಬೇಕು ಅಂದಾಗ ಅವರು ಇಮಿಡಿಯೇಟ್ ಆಗಿ ಸ್ಯಾಂಕ್ಷನ್ ಮಾಡಿದ್ರು. ಟುಡೇ ವಾಟ್ ಎವರ್ ಯು ಆರ್ ಸೀಯಿಂಗ್ ದಿಸ್ ಗರುಡ ಗ್ಲೈಡ್ ಈಸ್ ಇಸ್ ಬ್ಲೆಸ್ಸಿಂಗ್. ಕಾರಣ ಯಾಕೆಂದರೆ ಬೆಂಗಳೂರಲ್ಲಿ ನಮಗೆ ಸುಮಾರು ಜನ ಬರ್ತಾರೆ, 12 ಲಕ್ಷ ಜನ ಬರ್ತಾರೆ ಒಂದು ವರ್ಷಕ್ಕೆ. 12 ಲಕ್ಷ ಜನ ಬಂದಾಗ ನಮಗೆ ಎಲ್ಲ ಒಳಗಡೆ ಓಪನ್ ಮಾಡಿದ ತಕ್ಷಣ ಓಡೋದೇ ರಿಕಾಯಿಲ್ಗೆ. ಸೊ ಈಗ ಈ ಒಂದು ರೈಡ್ ಓಪನ್ ಮಾಡಿರೋದ್ರಿಂದ ನಮಗೆ ಸ್ವಲ್ಪ ನಮ್ಮ ಧೀರನ್ ಅವ್ರು ಹೇಳ್ದಂಗೆ ಕ್ರೌಡ್ ಮ್ಯಾನೇಜ್ಮೆಂಟ್ ಈಸಿ ಆಗುತ್ತೆ. ಎರಡನೇದು, ಥ್ಯಾಂಕ್ಸ್ ಟು ಅವರ್ ಟೆಕ್ನಿಕಲ್ ಟೀಮ್ ಹೆಡೆಡ್ ಬೈ ಅವರ್ ಅಜಯ್ ಕೃಷ್ಣನ್ ಸರ್ ಹಿಯರ್ ಆ್ಯಂಡ್ ದ ಎಂಟೈರ್ ಟೀಮ್ ಹ್ಯಾಸ್ ಟೇಕನ್ ಎ ಚಾಲೆಂಜ್. ನಮ್ಮ ಧೀರನ್ ಅವ್ರು ಹೇಳಿದ್ರು ಹೇಗೆ ಎಷ್ಟು ಚಾಲೆಂಜ್ ಇತ್ತು, ಯಾಕೆಂದರೆ ಇಂಪೋರ್ಟ್ ಮಾಡ್ಕೊಳ್ಳೋದು ದೊಡ್ಡದಲ್ಲ, ಅದನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡೋದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಅದನ್ನು ಕ್ಲೀನಾಗಿ ಮೇಂಟೈನ್ ಮಾಡೋದು. ಯಾಕೆ ಅಂತ ಹೇಳಿದ್ರೆ ಅಲ್ಲಿಂದ ತರಿಸ್ಕೊಂಡ್ಮೇಲೆ ಭಾಳಷ್ಟು ಕಡೆ ನೀವು ನೋಡಿರ್ಬೋದು ಮಾಡ್ತಾರೆ, ಬಟ್ ಆಮೇಲೆ ಮ್ಯಾನೇಜ್ ಮಾಡೋದಿಲ್ಲ. ನಮ್ಮಲ್ಲಿ 20 ವರ್ಷ ಆದರೂ ಕೂಡ ಇವತ್ತು ಇರೋ ರೈಡ್ಗಳೆಲ್ಲ ಅಷ್ಟೇ ಚೆನ್ನಾಗಿದೆ, ಯಾವುದೇ ರೀತಿ ತೊಂದರೆ ಇಲ್ಲ. ಮಂತ್ಲಿ ಚೆಕಪ್ ಇರ್ಬೋದು, ಡೈಲಿ ಚೆಕಪ್ ಇರ್ಬೋದು, ಇದನ್ನು ನಾವು ಮಾಡೇ ಮಾಡ್ತೀವಿ. ಯಾಕೆ ಅಂತ ಹೇಳಿದ್ರೆ ಗೆಸ್ಟು ಕೂತ್ಕೊಳ್ಳೋದಕ್ಕಿಂತ ಮುಂಚೆ ನಮ್ಮ ಸ್ಟಾಫು ಕೂತ್ಕೊಳ್ತಾರೆ, ಕೂತ್ಕೊಂಡು ಎಂಜಾಯ್ ಮಾಡಿ. ಅದರಲ್ಲಿ ಯಾವುದೇ ರೀತಿಯ ಸೇಫ್ಟಿ ಇದ್ದರೆ ನಾವು ಅದನ್ನು ರಿಸ್ಕೇ ತೊಗೊಳೋದಕ್ಕೆ ಹೋಗಲ್ಲ. ಆ ಒಂದು ಟೀಮು, ನಮ್ಮ ಇನ್ನೋಸ್ ಟೀಮು ಅದಕ್ಕೆ ಯಾವಾಗಲೂ ರೆಡಿ ಇರುತ್ತೆ. ಹಾಗಾಗಿ ಇವತ್ತು ನೀವೇನು ಎಂಜಾಯ್ ಮಾಡಿದ್ದೀರಿ ರೈಡ್ನ, ಅದು ಭಾಳ ಜನ ಹೇಳಿದ್ರು ನನಗೆ, ಸರ್ ಅದು ಕೂತ್ಕೊಂಡಾಗ ಗೊತ್ತಾಗಲಿಲ್ಲ, ಕೂತ್ಕೊಂಡ ಮೇಲೆ ಗೊತ್ತಾಯಿತು ಅದು ಏನು ಅಂದ್ಬಿಟ್ಟು ಅಂತ. ಥ್ಯಾಂಕ್ಸ್ ಟು ಯು, ಯಾಕೆಂದರೆ ಇಲ್ಲಿಗೆ ಬಂದು ನಮಗೆ ನಮ್ಮ ರೈಡ್ನ ಎಂಜಾಯ್ ಮಾಡಿದ್ದೀರಿ. ಅದಲ್ಲದೆ ನಾವು ಈ ರೈಡ್ನ ಯಾಕೆ ನಾವು ಏಪ್ರಿಲಲ್ಲಿ ಅಥವಾ ಮಾರ್ಚ್ ಎಂಡಲ್ಲಿ ಲಾಂಚ್ ಮಾಡ್ತೀವಿ ಅಂದರೆ, ಪ್ರತಿ ವರ್ಷ ಜನ ಏನಾದರೂ ಒಂದು ಹೊಸದಾಗಿ ಎಕ್ಸ್ಪೆಕ್ಟ್ ಮಾಡ್ತಾರೆ. ವಂಡರ್ಲಾ ಅಂತ ಹೇಳಿದ್ರೆ ಎವ್ರಿಬಡಿ ನೋಸ್ ದಟ್ ವಂಡರ್ಲಾ ಮೀನ್ಸ್ ವಾವ್. ಏನಂದರೆ ವಂಡರ್ಲಾದಲ್ಲಿ ಏನೇ ಹೋದರೂ ಕೂಡ ಒಂದು ಹೊಸ ನವೀನತೆ ಇರುತ್ತೆ. ಯಾವಾಗಲೂ ಹೋದಾಗಲೂ ಕೂಡ ಏನಾರೋ ಒಂದು ಹೊಸದು ತಂದಿರ್ತಾರೆ ಅನ್ನೋದಕ್ಕೋಸ್ಕರ. ಹೋದ ವರ್ಷ ನಿಮ್ಗೆ ಗೊತ್ತು MI ರೈಡ್ನ ಲಾಂಚ್ ಮಾಡಿದ್ವಿ, ನೀವೆಲ್ಲ ಬಂದಿದ್ರಿ. ಅದು ತುಂಬ ಅದ್ವಿತೀಯವಾಗಿ ನಡೀತಾ ಇದೆ. ಯಾರೇ ನೋಡಿದ್ರು ಕೂಡ ಅದ್ರ ಬಗ್ಗೆ ಚೆನ್ನಾಗಿ ಮಾತಾಡ್ತಾರೆ. ಹಾಗೆ ಈಗ ಬಂದಿರೋದು ಗರುಡ ಗ್ಲೈಡು. ಗರುಡ ನಾವು ಹೇಳ್ದಂಗೆ ನಮ್ಮದು ಗಂಡಬೇರುಂಡ, ನಮ್ಮ ರಾಜ್ಯದ ಲಾಂಛನ. ಅದು ಗರುಡ ಅಂತ ಹೆಸರಿಟ್ಟು ನಮ್ಮ ಚೇರ್ಮನ್ ಅವರು ಸೆಲೆಕ್ಟ್ ಮಾಡಿರೋದು ನಮಗೂ ಕೂಡ ಬಹಳ ಖುಷಿ ಆಯಿತು, ಗರುಡ ಗ್ಲೈಡ್ ಅಂತ ಹೇಳ್ಬಿಟ್ಟು. ಹಾಗೆ ಮುಂದಿನ ದಿನಗಳಲ್ಲಿ ಕೂಡ ಇನ್ನೂ ಉತ್ತಮವಾದಂತಹ ಕೆಲವೊಂದು ರೈಡ್ಗಳನ್ನ ನಾವು ಕೊಡ್ತಾ ಹೋಗ್ತೀವಿ. ಜನಗಳಿಗೆ ಒಂದು ಉತ್ಸಾಹವನ್ನು ವಂಡರ್ಲಾದಲ್ಲಿ ಕೊಡ್ತಾ ಹೋಗ್ತೀವಿ. ಪ್ರತಿ ವರ್ಷ ಕೂಡ ನಮ್ಮ ವಂಡರ್ಲಾ ಇನ್ನೂ ಮುಂದೆ ಸಾಗ್ತಾ ಹೋಗುತ್ತೆ. ನಮ್ಗೇನು ಚಾಲೆಂಜಸ್ ಅಂತ ಹೇಳಿದ್ರೆ, ಯಾವ ರೀತಿಯಲ್ಲಿ ನಮ್ಮ ಕಸ್ಟಮರ್ಸ್ನ ನಾವು ಸ್ಯಾಟಿಸ್ಫೈ ಮಾಡೋದು, ಹೌ ಟು ಮೇಕ್ ದೆಮ್ ಹ್ಯಾಪಿ ಮೆಮೊರಬಲ್ ಡೇ ಅಟ್ ವಂಡರ್ಲಾ, ಅದು ನಮ್ಮ ಚಾಲೆಂಜು. ಅದನ್ನು ನಾವು ಡೆಫಿನೆಟ್ಲಿ ನಿರ್ವಹಣೆ ಮಾಡ್ತೀವಿ. ಯಾವುದೇ ರೀತಿ ಅದರಲ್ಲಿ ಬೇರೆ ಯಾವುದೇ ಯೋಚನೆ ಇಲ್ಲ. ಎರಡನೇದಾಗಿ ನಮ್ಮ ಒಂದು ಟೀಮ್ ಏನಿದೆ ಅದು ತುಂಬ ಸ್ಟ್ರಾಂಗ್ ಇದೆ. ಧೀರನ್ ಅವರು ಒಂದು ಮಾತು ಹೇಳಿದ್ರು, ಮಜಾ ಅಂದರೆ ವಂಡರ್ಲಾ. ಈ ವರ್ಷದ ಸಮ್ಮರ್ಗೆ ನಾವು ಮಾಡಿರುವಂಥ ಹೊಸ ಕಾನ್ಸೆಪ್ಟು ನೀವು ನೋಡಿದಿರಿ, ಬಸ್ಗಳೆಲ್ಲ ಭಾಳಷ್ಟು ಓಡಾಡ್ತಾ ಇದೆ. ಹಾಗೆ ನಿಮ್ಮೆಲ್ಲರ ಒಂದು ಸಹಕಾರದಿಂದ ಮುಂದೆ ಬರುವಂಥ ಪ್ರವಾಸಿಗರಿಗೆ ಈ ಒಂದು ಏನು ಎಂಜಾಯ್ಮೆಂಟ್ ಇದೆ ಅದನ್ನು ಡಬಲ್ ಮಾಡ್ತಾ ಹೋಗ್ತೀವಿ. ಧನ್ಯವಾದಗಳು. ನೀವೆಲ್ಲ ನಿಮ್ಮ ಸಮಯನ ಬಿಡುವು ಮಾಡ್ಕೊಂಡು ಬಂದಿದ್ದಕ್ಕೆ ಹೃತ್ಪೂರ್ವಕ ವಂದನೆಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.